ಕಳ್ಳ ಅಂತ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಇದು ಬಹಳ ಡೇಂಜರಸ್. ಮನೋವೈಜ್ಞಾನಿಕವಾಗಿ ಒಬ್ಬ ಮನುಷ್ಯನ ಪರಿಶೀಲನೆ ಮಾಡಿದ್ರೆ ಅವನು ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ಹೆದರ್ಕೊಂಡು ಏನ್ ಬೇಕಾದ್ರೂ ಹೇಳ್ಬೋದು. ಹೆದರ್ಕೊಂಡು ಒಬ್ಬ ನಿರಪರಾಧಿ ಕೂಡ ತಪ್ಪನ್ನು ಒಪ್ಕೋಬಹುದು. ಪ್ರಪಂಚದಲ್ಲೂ ಇರೋ 100 ಪೊಲೀಸ್ ಇಲಾಖೆಗಳಲ್ಲಿ ಎಲ್ಲೂ ಇದನ್ನ ಸತ್ಯ ಉಪಯೋಗಿಸಿಲ್ಲ. ಕೋರ್ಟ್ ಬಾಗಿಲಿಗೆ ಸೇರಿಸಲ್ಲ, ಅದನ್ನ ಸೇರಿಸಬಾರ್ದು. ನಮ್ಮ ಬಾಡಿಗೆ ಕ್ಲಿನಿಕಲ್ ಬಯೋಮಾರ್ಕರ್ಸ್ ಏನು, ಬ್ಲಡ್ ಪ್ರೆಷರ್, ಪಲ್ಸ್, ಆಮೇಲೆ ರೆಸ್ಪಿರೇಷನ್. ನಮಸ್ಕಾರ ವೀಕ್ಷಕರೇ, ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ದೇಶದಲ್ಲಿ ಯಾವುದೇ ಹೈ ಪ್ರೊಫೈಲ್ ಕೇಸ್ಗಳಾದಾಗ ಅಥವಾ ಕೊಲೆ, ಅತ್ಯಾಚಾರ ಇಂಥ ಪ್ರಕರಣಗಳಾದಾಗ ಪದೇ ಪದೇ ಈ ಪಾಲಿಗ್ರಫಿ, ಬ್ರೈನ್ ಮ್ಯಾಪಿಂಗ್ ಅಥವಾ ನಾರ್ಕೋ ಅನಾಲಿಸಿಸ್ ಇಂಥ ಪದಗಳು ಜನರ ಕಿವಿಗೆ ಬೀಳ್ತಾನೆ ಇರುತ್ತೆ. ಆದರೆ ಹೆಚ್ಚಿನವರಿಗೆ ಈ ಪರೀಕ್ಷೆಗಳು, ಈ ಸುಳ್ಳು ಪತ್ತೆ ಪರೀಕ್ಷೆಗಳು ಹೇಗೆ ನಡೆಯುತ್ತೆ, ಯಾಕೆ ನಡೆಯುತ್ತೆ ಮತ್ತು ಈ ಪರೀಕ್ಷೆಗಳು ನಡೆದಾಗ ಅದರ ಅಕ್ಯುರಸಿ ಎಷ್ಟು, ಈ ಬಗ್ಗೆ ಎಲ್ಲ ಮಾಹಿತಿನೇ ಇರೋದಿಲ್ಲ. ಬರೀ ಟಿವಿ ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ನಡೆದಂಥ ರೀತಿಯಲ್ಲೇ ಈ ಪರೀಕ್ಷೆಗಳು ನಡೆಯುತ್ತೆ ಅನ್ನೋಂಥ ಕಲ್ಪನೆಯಲ್ಲಿ ಕೂಡ ಹಲವರಿರ್ತಾರೆ. ಮತ್ತೊಂದು ಕಡೆ ಈ ಪರೀಕ್ಷೆ ನಡೆಸಬೇಕಾದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿದೆ. ಈ ಪರೀಕ್ಷೆ ನಡೆಸಬೇಕಾದ್ರೆ ಆರೋಪಿಯ ಅನುಮತಿ ಇರಬೇಕು ಅಂತ ಒಂದು ಆದೇಶ ನೀಡಿದೆ. ಇದು ಈ ತನಿಖಾಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ಸವಾಲಾಗಿದೆ ಅಥವಾ ಈ ಪರೀಕ್ಷೆಯ ಅಕ್ಯುರಸಿ ಏನು ಅಂತ ನೋಡೋದು ಮುಖ್ಯ ಆಗುತ್ತೆ. ಇವತ್ತು ಇದೇ ವಿಚಾರದ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕಿದ್ದೀವಿ. ನನ್ನ ಜೊತೆ ಇವತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ. ಕರ್ನಾಟಕದ ಮಾಜಿ ಪೊಲೀಸ್ ಮಹಾನಿರ್ದೇಶಕರಾಗಿರುವ ಡಾಕ್ಟರ್ ಎಸ್.ಟಿ. ರಮೇಶ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲಿಗೆ ಈ ಬ್ರೈನ್ ಮ್ಯಾಪಿಂಗ್, ಪಾಲಿಗ್ರಫಿ ಅಥವಾ ನಾರ್ಕೋ ಅನಾಲಿಸಿಸ್, ತುಂಬ ಜನ ಇದು ಒಂದೇ ಪ್ರಕ್ರಿಯೆ, ಒಂದೇ ವಿಷಯ, ಇದಕ್ಕೆ ಬೇರೆ ಬೇರೆ ಹೆಸರು ಅಂತ ಅಂದ್ಕೊಂಡಿದ್ದಾರೆ. ಈ ಮೂರು ವಿಷಯಗಳ ಬಗ್ಗೆ ನೀವು ಹೇಳೋದಾದ್ರೆ ಇದರ ನಡುವೆ ಇರುವಂಥ ವ್ಯತ್ಯಾಸ ಏನು ಮತ್ತು ಇದು ಯಾವ ರೀತಿ ಈ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳೋದಾದ್ರೆ ಸರ್? ಇವಾಗ ಮೊದಲನೇದಾಗಿ ನಿಮಗೆ ಹೇಳಬೇಕು ಅಂತ ಏನಂದ್ರೆ, ಇಲ್ಲಿ ಬಹಳ ಟೆಕ್ನಿಕಲ್ ಶಬ್ದಗಳು ಬರುತ್ತೆ. ಅದನ್ನು ನಾನು ಇಂಗ್ಲೀಷಲ್ಲೇ ಹೇಳ್ತೀನಿ, ಯಾಕಂದ್ರೆ ಅದರ ಅನುವಾದ ಮಾಡಿ ಕಷ್ಟಪಡೋದು ಬೇಡ, ಅರ್ಥ ಆಗುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ಇಂಗ್ಲೀಷಲ್ಲೂ ಹೇಳಕ್ ಪ್ರಯತ್ನ ಮಾಡ್ತೀನಿ, ಸಿಗೋದು ಕಷ್ಟ. ಇಲ್ಲ, ಹೇಳಿ. ಈ ಮೂರು ವಿಷಯ ಹೇಳಿದ್ರಿ: ಪಾಲಿಗ್ರಾಫ್, ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಅಥವಾ ಬ್ರೈನ್ ಮ್ಯಾಪಿಂಗ್, ಮೂರನೇದು ನಾರ್ಕೋ ಅನಾಲಿಸಿಸ್. ನನ್ನ ಅನುಭವದಲ್ಲಿ, ಮುಖ್ಯವಾಗಿ ಪೊಲೀಸ್ ಅನುಭವಕ್ಕಿಂತ ನಾನು 3 ವರ್ಷ ವಿಧಿವಿಜ್ಞಾನ ಪ್ರಯೋಗಶಾಲೆ ಕರ್ನಾಟಕವನ್ನ ಮೇಲ್ವಿಚಾರಣೆ ಮಾಡ್ತಾ ಇದ್ದೆ. ಆವಾಗ ಇದ್ರ ಬಗ್ಗೆ ಆಳವಾಗಿ ನೋಡಿದಾಗ ಗೊತ್ತಾಗಿರೋದು, ಅದರ ಮೇಲೆ ಹೇಳ್ತೀನಿ. ಮತ್ತು ಈ ನಾನು ನಿವೃತ್ತನಾಗಿ ಒಂದು ಇಷ್ಟು ವರ್ಷಗಳಾದ್ರೂ ಸಹ ಇದರಲ್ಲಿ ಏನೂ ಬದಲಾವಣೆ ಆದಂಗೆ ಕಾಣ್ತಾ ಇಲ್ಲ. ನಾನು ಆದಷ್ಟು ಅಪ್ ಟು ಡೇಟ್ ಮಾಡಿಕೊಂಡು ನಿಮಗೆ ಮಾತಾಡ್ತಾ ಇದ್ದೀನಿ. ಇದನ್ನು ಒಂದೊಂದೇ ತಗೊಳ್ಳೋಣ. ಅದಕ್ಕೆ ಮೊದಲು ಒಂದು ಸೆಂಟೆನ್ಸ್ ಹೇಳ್ತೀನಿ, ಶಾಕ್ ಆಗಬೇಡಿ. ಪಾಲಿಗ್ರಾಫ್, ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಮತ್ತು ನಾರ್ಕೋ ಅನಾಲಿಸಿಸ್ ಮೂರೂ ಸೂಡೋ ಸೈನ್ಸ್ ಅಂತ ಹೇಳ್ತೀವಿ. ಸೂಡೋ ಸೈನ್ಸ್ ಅಂದರೆ ಮಿಥ್ಯಾ ವಿಜ್ಞಾನ. ಇದು ವಿಜ್ಞಾನದ ಮೇಲೆ ಆಧಾರಿತವಾಗಿರೋದಿಲ್ಲ. ಅಂದ್ರೆ ಇದು ಅಕ್ಯುರೇಟ್ ಇದ್ರದ್ದೇನಿಲ್ಲ, ಅಕ್ಯುರೇಸಿ ಬಿಡಿ, ವೈಜ್ಞಾನಿಕವೇ ಅಲ್ಲ ಅದು ಅಂತ. ಅಂದ್ರೆ ಫಂಡಮೆಂಟಲ್ ಪ್ರಾಬ್ಲಮ್. ಮತ್ತು ಯಾವುದನ್ನು ಕೋರ್ಟಲ್ಲಿ ನಮ್ಮ ಎವಿಡೆನ್ಸ್ ಆಕ್ಟ್ ಅಂತ ನಮ್ಮ ದೇಶದಲ್ಲಿ ಏನಿದೆ, ಎವಿಡೆನ್ಸ್ ಆಕ್ಟ್ ಪ್ರಕಾರ ಇದರಲ್ಲಿ ಯಾವ ಸಾಕ್ಷ್ಯಾಧಾರವನ್ನು ಕೋರ್ಟ್ಗಳು ಸ್ವೀಕರಿಸಲ್ಲ. ನಾಟ್ ಅಡ್ಮಿಸಿಬಲ್. ಇದು ಅಡ್ಮಿಸಿಬಲೇ ಅಲ್ಲ. ಮೌಖಿಕವಾದ ಸಾಕ್ಷಿಗಳು, ದಾಖಲೆಗಳ ಮೇಲೆ ಆಧಾರಿತ ಸಾಕ್ಷಿಗಳು ಮತ್ತು ವೈಜ್ಞಾನಿಕ ಫೋರೆನ್ಸಿಕ್ ಅಂದರೆ ವಿಧಿವಿಜ್ಞಾನ, ವೈದ್ಯಕೀಯ ಮತ್ತು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಹೇಳ್ತೀವಿ, ಸಾಂದರ್ಭಿಕವಾಗಿರೋ, ಇದ್ರ ಮೇಲೆಲ್ಲ ಕೋರ್ಟ್ ಅವಲಂಬ ಆಗ್ತಾರೆ ತೀರ್ಮಾನ ಮಾಡೋಕ್ಕೆ ಮೊದಲು. ಇದನ್ನೆಲ್ಲ ಕೇಳ್ತಾರೆ. ಆದರೆ ಈ ಮೂರು ಎವಿಡೆನ್ಸ್ ಆಕ್ಟ್ ಪ್ರಕಾರ ಅಡ್ಮಿಸಿಬಲ್ ಅಲ್ಲ. ಇದನ್ನು ಹೇಳ್ಬಿಟ್ಟು ನಾನು ಒಂದೊಂದೇ ತಗೋತೀನಿ. ಪಾಲಿಗ್ರಾಫ್ ಅನ್ನೋದು ಒಂದು ಲೈ ಡಿಟೆಕ್ಟರ್ ಟೆಸ್ಟ್. ಪರೀಕ್ಷೆಗೆ ಒಳಪಟ್ಟಿರೋನು ಸುಳ್ಳು ಹೇಳ್ತಾ ಇದ್ದಾನ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ. ಇದು ಬಹಳ ಎಲಿಮೆಂಟ್ರಿ, ಬಹಳ ಒಂದು ಬೇಸಿಕ್ ಟೆಸ್ಟ್. ಹೆಚ್ಚು ವಿಜ್ಞಾನ ಏನೂ ಇಲ್ಲ ಇದರಲ್ಲಿ. ಅಂದರೆ ಇದನ್ನ ಅಪರಾಧ ತನಿಖೆಗೆ ಉಪಯೋಗಿಸೋದು ವಿಜ್ಞಾನ ಅಲ್ಲ ಅನ್ನೋದು ಎಲ್ಲ ಕಡೆ ವ್ಯಾಪಕವಾಗಿ ಇರೋ ಅಭಿಪ್ರಾಯ.
ಪಾಲಿಗ್ರಾಫಲ್ಲಿ ಏನಾಗುತ್ತೆ, ಲೈ ಡಿಟೆಕ್ಟರಲ್ಲಿ ಅದು ಕ್ಲಿನಿಕಲ್ ಬಯೋಮಾರ್ಕರ್ಸ್ ಅಂತಿದೆ. ನಮ್ಮ ಬಾಡಿಗೆ ಕ್ಲಿನಿಕಲ್ ಬಯೋಮಾರ್ಕರ್ಸ್ ಏನು, ಬ್ಲಡ್ ಪ್ರೆಷರು, ಪಲ್ಸು, ಆಮೇಲೆ ರೆಸ್ಪಿರೇಷನ್, ಆಮೇಲೆ ಸ್ಕಿನ್ ಕಂಡಕ್ಟಿವಿಟಿ, ಇವುಗಳನ್ನು ಪಾಲಿಗ್ರಾಫ್ ಮುಖಾಂತರ ಸಾಮಾನ್ಯ ಬಿ ಪಿ ಅಪರೇಟಿಸೇ ಅಟ್ಯಾಕ್ ಮಾಡ್ತಾರೆ, ಪಲ್ಸ್ ಮೆಷರ್ ಮಾಡೋಕ್ಕೆ ಹಾಕ್ತಾರೆ, ರೆಸ್ಪಿರೇಟ್ರಿನ ನೋಡೋಕ್ಕೆ ಶ್ವಾಸ ಹಿಂಗಾಗುತ್ತೆ ಅಂತ ಅದನ್ನು ಮಾನಿಟರ್ ಮಾಡ್ತಾರೆ. ಅದಕ್ಕೆ ರೆಸ್ಪಿರೇಟ್ರಿ ನೋಡೋಕ್ಕೆ ನ್ಯೂಮೋಗ್ರಫಿ ಅಂತ ಇಲ್ಲೊಂದು ಹಾಕ್ತಾರೆ. ಹಾಕಿದ್ರೆ ನಮ್ಮ ಶ್ವಾಸಕೋಶ ಹೇಗೆ ಶ್ವಾಸ ತಗೋತಾ ಇದೆ ಅನ್ನೋದು ಗೊತ್ತಾಗ್ತದೆ, ಸ್ವಲ್ಪ ಹೆಚ್ಚಾಗುತ್ತಾ ಕಮ್ಮಿ ಆಗುತ್ತೆ. ಇದನ್ನ ಪಾಲಿಗ್ರಾಫಲ್ಲಿ ರೆಕಾರ್ಡ್ ಆಗುತ್ತೆ. ಅದರ ಮೇಲೆ ಹೇಳ್ತಾರೆ, ಓಹೋ ಇವನು ಅಂದರೆ ಅವ್ರ ಕನ್ಕ್ಲೂಷನ್. ಆದರೆ ಇದು ವೈಜ್ಞಾನಿಕ ಅಲ್ಲ. ಯಾಕೆ ಅಂತ ಹೇಳ್ತೀನಿ. ಅಮೇರಿಕಾದಲ್ಲಿ ಅಮೇರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಅಂತಿದೆ. ಅವ್ರು ಹೇಳ್ತಾರೆ ಇದು ಅಮಿಥ್ಯ ವಿಜ್ಞಾನ, ಇದು ಸೂಡೋ ಸೈನ್ಸ್, ಇದನ್ನು ಮಾಡಬಾರ್ದು ಅಂತ. ಮಾಡೋರು ಮಾಡ್ತಾರೆ, ಪ್ರಯೋಜನ ಇಲ್ಲ, ಇದು ವಿಜ್ಞಾನ ಅಲ್ಲ ಅಂತ APA ಹೇಳಿದ್ದಾರೆ. ಇದು ಏನು ಮಾಡುತ್ತೆ, ಮನೋವೈಜ್ಞಾನಿಕವಾಗಿ ಒಬ್ಬ ಮನುಷ್ಯನ ಪರಿಶೀಲನೆ ಮಾಡಿದ್ರೆ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಇದು ಬಹಳ ಕಾರಣಗಳಿಂದ ಆಗ್ಬೋದು. ಇವಾಗ ನಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ, ಬ್ಲಡ್ ಪ್ರೆಷರ್ ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಪ್ರೆಷರ್ ತಗೊಂಡ್ರೇನೆ ನಮ್ಮ ಬ್ಲಡ್ ಪ್ರೆಷರ್ ಶೂಟ್ ಆಗುತ್ತೆ, ಆಂಗ್ಸೈಟಿ ಇರುತ್ತೆ, ಒತ್ತಡ ಇರುತ್ತಲ್ಲ, ಏನು ಜಾಸ್ತಿ ಬಂದ್ಬಿಡುತ್ತೆ. ಅದೇ ತರ ಪಲ್ಸು ಜಾಸ್ತಿ ಆಗುತ್ತೆ, ಬೆವರು ಆಗುತ್ತೆ. ಇದು ಬೇರೆ ಬೇರೆ ಕಾರಣಗಳಿಂದನೂ ಆಗ್ಬೋದು. ನಾವು ಇದು ತಪ್ಪು ಮಾಡಿದ್ದವನೇ ಅಂತ ಹೇಳೋದು, ಇದರಿಂದ ಅವನು ತಪ್ಪು ಮಾಡಿದ್ದಾನೆ, ಇವನು ಕಳ್ಳ ಅಂತ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಇದು ಬಹಳ ಡೇಂಜರಸ್, ಇದು ಬಹಳ ಅಪಾಯಕರ. ಯಾಕಂದ್ರೆ ನಿರಪರಾಧಿನ ಹಂಗ ಮಾಡ್ಬಿಡ್ಬೋದು ನಾವು ಈ ವಿಷಯದಲ್ಲಿ. ಅದಕ್ಕೆ ವೈಜ್ಞಾನಿಕವಾಗಿ ಇದು ಸಾಬೀತಾಗಿದ್ಯಾ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿನ ಇದು. ಇವಾಗ ನಮ್ಮ ವಿಧಿವಿಜ್ಞಾನ ಪ್ರಯೋಗಶಾಲೆಯಲ್ಲಿ ಮಾಡ್ತಾ ಇರೋ ಎಲ್ಲ ಕ್ರಮಗಳು ವೈಜ್ಞಾನಿಕವಾಗಿ ಒಪ್ಕೊಂಡಿರೋದು. ನೀವು ಯಾವುದಾದ್ರು ತಗೊಳ್ಳಿ, DNA, ಕೆಮಿಕಲ್, ಸೆರಾಲಜಿ, ಟಾಕ್ಸಿಕಾಲಜಿ, ಹ್ಯಾಂಡ್ ರೈಟಿಂಗ್, ಇದೆಲ್ಲ ವಿಜ್ಞಾನ ಆಧಾರಿತ ಟೆಕ್ನಿಕ್ಸ್. ಇದು ಬ್ಯಾಲಿಸ್ಟಿಕ್ಸ್, ಗನ್ನು ಯಾವ ಗನ್ನಿಂದ ಹೊಡೆದ, ಹೇಗೆ ಹೊಡೆದ, ಯಾವ ಡಿಸ್ಟೆನ್ಸಿಂದ ಹೊಡೆದ, ಬ್ಯಾಲಿಸ್ಟಿಕ್ಸ್ ಅಂತೆ. ಈ ಒಂದು ಶಾಖೆಗಳಿದೆ ವಿಧಿವಿಜ್ಞಾನ ಪ್ರಯೋಗಶಾಲೆಯಲ್ಲಿ. ಬಟ್ ಇದು ಬ್ರೈನ್, ಇದು ಪಾಲಿಗ್ರಾಫ್ ಅನ್ನೋದು ಸೂಡೋ ಸೈನ್ಸ್. ಅಷ್ಟು ಹೇಳಿದ ಮೇಲೆ ಇದು ಹೈ ಇನ್ಅಕ್ಯುರಸಿ ಅಂತಾರೆ. ಇದರಲ್ಲಿ ತಪ್ಪುಗಳಾಗೋದು ಬಹಳ ಜಾಸ್ತಿ ಚಾನ್ಸು. ಪಾಲಿಗ್ರಾಫ್ ಮಾಡಿ ಆಯ್ತ್ರಿ ಅಂತ ಹೇಳಕ 90% ತಪ್ಪಿರುತ್ತೆ. ನಮ್ಮ ನಿರ್ಧಾರ ತಪ್ಪಿರ್ಬೋದು. ಡೌಟ್ ಇರೋದು 100% ಕರೆಕ್ಟ್ ಆಗಿರ್ಬೇಕಲ್ವಾ? ಈ ನಿರ್ಧಾರಗಳು 100% ಸರಿಯಾಗಿರ್ಬೇಕು. ಆದ್ರೂ ಪಾಲಿಗ್ರಾಫ್ ಅನ್ನೋದು ಯಾವುದು ಹಾರ್ಮ್ಲೆಸ್, ಯಾವುದು ಕೆಟ್ಟದ್ದು ಮಾಡಲ್ಲ. ಮತ್ತು ಇಂಗ್ಲಿಷಲ್ಲಿ ನಾವು ಹೇಳೋದು ಅಂದ್ರೆ ನಾನ್ ಇನ್ವೇಸಿವ್. ನಿಮಗೆ ಮೆಡಿಸಿನ್ ಕೊಡೋದಕ್ಕೂ ಇಂಜೆಕ್ಷನ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮೆಡಿಸಿನ್ ಕೊಡೋದು ನೀವು ಹಾಕೊಂಡ್ಬಿಡ್ತೀರಿ ಬಾಯಿಗೆ, ಇಂಜೆಕ್ಷನ್ ಕೊಟ್ಟರೆ ಇನ್ವೇಸಿವ್ ಅಂತೀರಿ. ನಿಮ್ಮ ಬಾಡಿ ಮೇಲೆ ಅದು ಪ್ರಯೋಗ ಮಾಡ್ತಾರೆ, ಒಂದು ಸೂಜಿನ ಚುಚ್ಚುತ್ತಾರೆ, ಇದಕ್ಕೆ ಇನ್ವೇಸಿವ್ ಅಂತೀವಿ. ಈ ಪಾಲಿಗ್ರಾಫ್ ಅನ್ನೋದು BP ತಗೊಳ್ಳೋದು ಇದೆಲ್ಲ ಏನು ನಮ್ಮನ್ನು ಇಂಜೆಕ್ಷನ್ ಕೊಡಲ್ಲ, ಇಂದೊಂದು ಮಾಡಲ್ಲ, ಆಪರೇಷನ್ ಮಾಡಲ್ಲ, ಏನು ಮಾಡಲ್ಲ. ಆದ್ರಿಂದ ಇದನ್ನ ಪಾಲಿಗ್ರಾಫ್ನ ಬಹಳ ಸಾಮಾನ್ಯವಾಗಿ ಮಾಡ್ಕೊಳ್ಬೇಕಾದ್ರೆ, ಒಂದು ವೇಳೆ ಪಾಲಿಗ್ರಾಫ್ ಆದರೆ ಸತ್ಯ ಬಂದ್ಬಿಡುತ್ತೋ ಅನ್ನೋ ಹೆದರಿಕೆಗೆ ಒಬ್ಬ ಕಳ್ಳ ಸ್ವಾಮಿ ನಾನು ಎಲ್ಲ ಹೇಳ್ತೀನಿ ಅಂತ ಹೇಳ್ಬೋದು. ಆ ಚಾನ್ಸ್ ಇದೆ ಅಂತ ಅದನ್ನ ನಾವು ಪೊಲೀಸ್ ಇಲಾಖೆಯಲ್ಲಿ ಒಂದು ಉಪಯೋಗಿಸ್ತೀವಿ ಹೊರತು ಅದು ಕೋರ್ಟಿಗೆ ತಗೊಂಡು ಹೋಗಕ್ಕಾಗಲ್ಲ. ಇದು ನಮ್ಮ ಸಮಾಧಾನಕ್ಕಷ್ಟೇ. ಇದು ಪಾಲಿಗ್ರಾಫ್. ಸ್ಪಷ್ಟ ಆಯ್ತಲ್ಲ? ನೆಕ್ಸ್ಟ್ ನೀವು ಕೇಳಿದ್ದು ಬ್ರೈನ್ ಫಿಂಗರ್ ಪ್ರಿಂಟಿಂಗ್. ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಏನು ಅಂದರೆ, ಇದು ಸಹ ಪ್ರಪಂಚದಲ್ಲಿ ಎಲ್ಲೂ ಉಪಯೋಗಿಸ್ತಾ ಇದ್ದಾರೆ. ಯಾವ ಪೊಲೀಸ್ ಇಲಾಖೆ
ನಮ್ಮ ಅಂತಾರಾಷ್ಟ್ರದಲ್ಲಿ ಎಲ್ಲೂ ಉಪಯೋಗಿಸ್ತಾ ಇಲ್ಲ. ಅಮೇರಿಕ ಆಗಲಿ, ಯುರೋಪಲ್ಲಾಗಲಿ, ಮುಂದುವರೆದ ದೇಶಗಳಿದೆ, ಜಪಾನ್, ಎಲ್ಲೂ ಇದನ್ನ ಉಪಯೋಗಿಸ್ತಾ ಇಲ್ಲ. 1909ನೇ ಇಸ್ವಿಯಲ್ಲಿ ಅಮೇರಿಕ ಅಲ್ಲಿ ಒಬ್ರು ಸೈಕಿಯಾಟ್ರಿಸ್ಟ್ ಇದನ್ನ ಕಂಡಿಡಿದ್ರಂತೆ. ಅವ್ರ ಪಾಡಿಗೆ ಪ್ರಯೋಗ ಮಾಡ್ಕೊಂಡಿದ್ರು ಅವ್ರ ಮಟ್ಟಿಗೆ. ಇದು ಪಬ್ಲಿಕ್ ಆಗಿ ಪ್ರತಿಯೊಂದು, ಇನ್ನೊಂದು ಮಧ್ಯೆ ಹೇಳ್ತೀನಿ, ಯಾವುದೇ ಒಂದು ವೈಜ್ಞಾನಿಕ ಒಂದು ಕಂಡಿಡಿದ್ರೆ ವೈಜ್ಞಾನಿಕವಾಗಿ ಅದಕ್ಕೆ ಪಿಯರ್ ರಿವ್ಯೂ ಅಂತ ಹೇಳ್ತಾರೆ. ಪಿಯರ್ ಅಂದ್ರೇನು? ಸಮಕಾಲಿಕ. ಅವ್ರ ಸೈಂಟಿಸ್ಟ್ ಅಂದ್ರೆ ಅದೇ ತರ ಸೈಂಟಿಸ್ಟ್. ಇವಾಗ ಫುಡ್ ಸೈಂಟಿಸ್ಟ್ ಅಂದ್ರೆ ಅದೇ ತರ ಇನ್ನೊಬ್ಬ ಫುಡ್ ಸೈಂಟಿಸ್ಟ್. ನ್ಯೂಕ್ಲಿಯರ್ ಸೈಂಟಿಸ್ಟ್ ಅಂದ್ರೆ ಇನ್ನೊಬ್ಬ ನ್ಯೂಕ್ಲಿಯರ್ ಸೈಂಟಿಸ್ಟ್. ಬೇರೆ ಸ್ವತಂತ್ರವಾಗಿ ಬೇರೆ ದೇಶದಲ್ಲೋ ಬೇರೆ ಸಂಸ್ಥೆಯಲ್ಲೋ ಇರುವಂತವ್ರು ಅದನ್ನು ನೋಡಿ ಹೌದೌದು ಇದು ಕರೆಕ್ಟ್ ಅಂತ ಹೇಳ್ಬೇಕು, ಒಪ್ಕೋಬೇಕೆಲ್ಲರೂ. ಅದಕ್ಕೆ ಪಿಯರ್ ರಿವ್ಯೂ ಅಂತ ಹೇಳ್ತೀವಿ. ಇದು ಪ್ರತಿಯೊಂದು ವೈಜ್ಞಾನಿಕವಾಗಿ ಹೊಸದಾಗಿ ಬರುವಂತಹದ್ದು, ನೂತನವಾಗಿ ಬರುವಂತಹದ್ದು ಯಾವುದೇ ಇರಲಿ, ಅದನ್ನ ಪಿಯರ್ ರಿವ್ಯೂ ಆಗಲೇಬೇಕು. ಪಿಯರ್ ರಿವ್ಯೂ ಆಗಿಲ್ಲ. ಯಾವುದು? ಬ್ರೈನ್ ಫಿಂಗರ್ ಪ್ರಿಂಟಿಂಗ್. ಪ್ರಪಂಚದಲ್ಲಿ ಎಲ್ಲೂ ಉಪಯೋಗಿಸ್ತಾ ಇಲ್ಲ. ಇದೇನ್ ಮಾಡುತ್ತೆ? ಬ್ರೈನ್ EEG ಅಂತಿದೆಯಲ್ಲ, ಎಲೆಕ್ಟ್ರೋಎನ್ಸೆಫಲೋಗ್ರಾಫ್ ಮಾಡ್ತಾರೆ. ಅದರಲ್ಲಿ ವೇರಿಯೇಷನ್ಸು ಕಂಡುಹಿಡಿತಾರೆ. ಅದಿನ್ನೂ ಕೆಲವು ತಾಂತ್ರಿಕ ವಿಷಯಗಳಿದೆ, ಅದ್ರಲ್ಲಿ ನಾನು ಹೋಗಲ್ಲ, ನನಗೆ ಆ ವಿಷಯ ಗೊತ್ತಿಲ್ಲ. ನಾನು ಕೇವಲ ಪೊಲೀಸ್ ಅಧಿಕಾರಿ. ಈ ಸಲಕರಣೆಗಳನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ನೋಡಿದ್ದೀನಿ ಅಷ್ಟೇ. EEG ಮಾಡ್ತಾರೆ, ಅದೇ ಬ್ರೈನ್ ಫಿಂಗರ್ ಪ್ರಿಂಟಿಂಗ್. ಇದನ್ನ ಮೊದಲನೇದಾಗಿ ಇಂಡಿಯಾ ದೇಶದಲ್ಲಿ ಮಹಾರಾಷ್ಟ್ರ ಅಲ್ಲಿ ಏನೋ ಒಂದು ಮಾಡಿದ್ರು. ಅದಕ್ಕೆ ಅವರು ಏನ್ ಹೇಳಿದ್ರು ಅಂದ್ರೆ, ಅದೇ ತರ ಇನ್ನೊಬ್ರು ಮುಕುಂದನ್ ಅಂತ ಒಬ್ಬರ ವಿಜ್ಞಾನಿ, ನ್ಯೂರಾಲಜಿಸ್ಟ್, ಅವ್ರು ತಗೊಂಬಂದ್ರು. ಅದಕ್ಕೆ ಅವರು BEOS ಅಂತ ಹೆಸರಿಟ್ರು. ಬ್ರೈನ್ ಎಲೆಕ್ಟ್ರಿಕಲ್ ಆಸಿಲೇಷನ್ ಸಿಗ್ನೇಚರ್ ಅಂತ ಹೆಸರಿಟ್ರು, BEOS ಅಂತ. ಅದಕ್ಕೆ ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಅಂತ. ಅದು ಸ್ವಲ್ಪ ಭಿನ್ನವಾಗಿರೋ ಒಂದು ಪರೀಕ್ಷೆ ಬ್ರೈನ್. ಇದ್ರ ಬಗ್ಗೆ ನೀವೇ ಹೇಳ್ದಂಗೆ 2010ರಲ್ಲಿ ಇದು ಎಲ್ಲ ಪಾಪ್ಯುಲರ್ ಆಗ್ಬಿಡ್ತು, ಯಾಕಂದ್ರೆ ಸುಲಭ. ಇನ್ನೊಂದು ವಿಷಯ ಮುಖ್ಯವಾದ ಹೇಳ್ತೀನಿ ನಾನು, ಜ್ಞಾಪಕ ಮಾಡಿದ್ದೆ, ಇಂಟರೋಗೇಷನ್ ಬಗ್ಗೆ. ಬ್ರೈನ್ ಇದು ಎಲ್ಲ ಪಾಪ್ಯುಲರ್ ಆಗ್ಬಿಟ್ಟು ಪ್ರಬಲವಾಗ್ಬಿಟ್ಟು ಪೊಲೀಸ್ ಆಫೀಸರು ಇದನ್ನ ಇಷ್ಟು ಆಳವಾಗಿ ನೋಡಿಲ್ಲ ಅಂತ ಕಾಣ್ತದೆ. ತನಿಖಾಧಿಕಾರಿಗಳು ಪಾಪ ಹೋಗಿ ತನಿಖೆಯಲ್ಲಿ ಯಾವ್ದಾದ್ರು ಕೇಸ್ ಪತ್ತೆ ಆದ್ರೆ ಸಾಕಪ್ಪ ಅಂತ, ಇದು ಯಾವುದೋ ಒಂದು ಇದೆಯಲ್ಲ, ಏನೋ ಹೊಸದಿರ್ಬೋದು ಅಂತ ಪ್ರಯತ್ನ ಮಾಡಿದ್ದಾರೆ. ಅದು ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಒಂದು 2010ನಲ್ಲಿ ಇದು ಯಾರಿಗೆ ನೀವು ಪರೀಕ್ಷೆಗೆ ಒಳಪಡಿಸ್ಬೇಕು ಅಂದ್ರೂ ಅವರ ಪರ್ಮಿಷನ್ ಬೇಕು, ಕನ್ಸೆಂಟ್ ತಗೋ. ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತೀವಿ. ನೀವು ಆಪರೇಷನ್ ಥಿಯೇಟರ್ಗೆ ಹೋದ್ರೆ ನಿಮ್ ಸೈನ್ ಮಾಡಬೇಕು. ನನಗೆ ಗೊತ್ತು, ಇದ್ರ ಪ್ರಭಾವ ಗೊತ್ತು, ಇದರ ಪರಿಣಾಮ ಗೊತ್ತು, ನನಗೆ ಏನಾದರೂ ಆಗ್ಬೋದು. ಆಪರೇಷನ್ ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗ್ಬೋದು. ಒಳ್ಳೆ ಉದ್ದೇಶದಿಂದ ಡಾಕ್ಟರ್ ಮಾಡ್ತಾರೆ. ಆ ಥರ ಇನ್ಫಾರ್ಮ್ಡ್ ಕನ್ಸೆಂಟ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇದು ಪಿಯರ್ ರಿವ್ಯೂ ಆಗಿಲ್ಲ, ಮಿಥ್ಯಾ ವಿಜ್ಞಾನ, ಸೂಡೋ ಸೈನ್ಸ್. ಈ ಇದರಿಂದ ಬ್ರೈನ್ ಮ್ಯಾಪಿಂಗ್ ಇಂದ ಸರ್ ಏನಾದರೂ ಈಗ ಜೀವಕ್ಕೆ ಅಪಾಯ ಆದಂಥದ್ದು ಏನಾದರೂ ಕೇಸ್ಗಳಿದೆಯಾ? ಯಾವತ್ತಾದ್ರೂ ಅಂಥದ್ದೇನು ಗಮನಕ್ಕೆ ಬಂದಿಲ್ಲ. ಅಂಥದ್ದೇನು ಗಮನಕ್ಕೆ ಬಂದಿಲ್ಲ. ಯಾಕಂದ್ರೆ ಈಗ ಈ ಥರ ಇದು ಮಿಥ್ಯಾ ಅಂತ ಹೇಳಿದ್ರಿ, ಇದು ಸುಡೋ ಸೈನ್ಸ್ ಅಂತಾನೆ ಹೇಳಿದ್ರಿ. ಹೀಗಿರುವಾಗ ಮತ್ತೆ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಈ ಬ್ರೈನ್ ಮ್ಯಾಪಿಂಗ್ ಇತ್ತೀಚೆಗೆ ಅಂದ್ರೆ ನಾವು ಈಗ ಪ್ರಮುಖ ಕೇಸ್ಗಳನ್ನು ನೋಡೋದಾದ್ರೆ ಈ ಟೆರರಿಸ್ಟ್ ಕಸಾಬ್ ಇರ್ಬೋದು, ಅವರದ್ದು ಬ್ರೈನ್ ಮ್ಯಾಪಿಂಗ್ ನೋಡಿದ್ರು. ಆಮೇಲೆ ಈ ತರ ಮೊನ್ನೆ ಒಂದೆರಡು 2022 ಅಲ್ಲಿ ಆಗಿರುವಂತ ಶ್ರದ್ಧಾ ವಾಕರ್ನ ಒಂದು ಹತ್ಯೆ ಮಾಡ್ತಾರೆ, ಅವನ ಹಂತಕಂದು ಅವನ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ. ಈ ತರ ಇದ್ರ ಬಗ್ಗೆ ಇದ್ರೂ ಮತ್ತೆ ಏನಕ್ಕೆ ಅದೇ ಇದಕ್ಕೆ ಹೋಗ್ತಾರೆ. ಆ ಕೇಸಲ್ಲಿ, ಶ್ರದ್ಧಾ ವಾಕರ್ ಕೇಸಲ್ಲಿ ಅವನು ಬ್ರೈನ್ ಮ್ಯಾಪಿಂಗ್ ಒಂದಷ್ಟು ಮಟ್ಟಕ್ಕೆ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವನು ಎಲ್ಲೆಲ್ಲಿ ಆ ಬಾಡಿಯ ತುಂಡನ್ನು ಎಲ್ಲಿ ಎಸ್ತಿದ್ದ ಅಂತ ಅನ್ನೋದನ್ನ ಹೇಳಿದ್ದಾನೆ ಅಂತ ಹೇಳ್ತಾರೆ. ಇಲ್ಲ, ನಾನು ಹೇಳ್ದಂಗೆ ಇದಕ್ಕೆ ಸೈಕಲಾಜಿಕಲ್ ಎಫೆಕ್ಟ್ ಇರ್ಬೋದು. ಪೊಲೀಸ್ ಬರ್ತಾರೆ ಅಂದ್ರೆ ನಾವು ಹೆದರ್ಕೊಂಡು ಈಗ ಏನಾಗುತ್ತಪ್ಪ ಹೇಳ್ಬಿಡ್ತೀನಿ ಅಂತ ಹೇಳಿ, ಅದು ಯಾಕೆ ಆಗುತ್ತೆ? ಅವನೇನು ಪ್ರಶ್ನೆನೇ ಮಾಡಿಲ್ಲ. ಇದು ಸೈಕಲಾಜಿಕಲ್. ಈ ಮಿಷನ್ ಎಲ್ಲ ಹಾಕಿದ್ರೆ ಗೊತ್ತಿಲ್ಲದೆ ಇರೋರು, ಅನ್ಎಜುಕೇಟೆಡ್,
ಕ್ರಿಮಿನಲ್ಸು. ಅದು ಎಜುಕೇಟೆಡ್ಗೂ ಆಗ್ಬೋದು, ಏನೋ ಏನಪ್ಪ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಕರೆದ್ರೆ ಜನ ಹೆದರ್ತಾರಲ್ಲ, ಯಾಕೆ? ತಪ್ಪೇ ಮಾಡಿರಲ್ಲ, ಯಾಕೆ ಹೆದರ್ತಾರೆ? ಅದೇ ಥರ ಹೆದರಿಕೆ ಗೊತ್ತಾಗ್ಬಿಡುತ್ತಪ್ಪ, ನಾವು ಹೇಳ್ಬಿಡೋಣ ಅಂತ ಅದು ಸೈಕಲಾಜಿಕಲ್ ಆಗಿರ್ಬೋದು. ಇವಾಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದಕ್ಕೆ ವಿಜ್ಞಾನದ ಆಧಾರ ಇಲ್ಲ. ಮತ್ತು ಇದು ಯಾಕೆ ಬಳಕೆಯಲ್ಲಿದೆ ಅಂದರೆ, ಇದು ನಾವು ಸತ್ಯ ವಿಷಯವನ್ನ ನಿಮ್ಗೆ ಹೇಳ್ತಾ ಇರೋದು. ನೀವು ಬಂದಿದ್ದೀರಿ, ನೀವು ಕೇಳಿದ್ರಿ, ನಾನು ಸತ್ಯ ವಿಷಯ ಹೇಳಬೇಕು ಅಂದರೆ ಪ್ರೊಫೆಷನಲ್ ವ್ಯೂ. ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ಇರ್ಬೋದು. ಅಂದರೆ ಅವ್ರಿಗೆ ದುರುದ್ದೇಶ ಏನಿರಲ್ಲ, ಅವ್ರಿಗೆ ಗೊತ್ತಿಲ್ಲ. ಡೀಪಾಗಿ ಇದನ್ನು ಹೋಗ್ಬೇಕು. ಇದನ್ನು ಡೀಪಾಗಿ ಹೋದರೆ ಮಾತ್ರ ಗೊತ್ತಾಗುತ್ತೆ. ಇನ್ನೊಂದು ನಾನು ಜ್ಞಾಪಕ ಮಾಡಿ ಅಂತ ಹೇಳಿದೆ, ಅದರಲ್ಲಿ ಒಂದು ಇಂಪಾರ್ಟೆಂಟ್, ತನಿಖೆ ಅನ್ನೋದನ್ನು ಮಾಡೋಕ್ಕೆ, ಅಪರಾಧ ತನಿಖೆ ಮಾಡೋ ಅಧಿಕಾರ ಯಾರಿಗಿದೆ? ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ ಇರೋದು. ನೀವು ಹೋಗಿ ತನಿಖೆ ಮಾಡೋಕ್ಕಾಗಲ್ಲ, ಡಾಕ್ಟರ್ ಮಾಡೋಕ್ಕಾಗಲ್ಲ. ನಮ್ಮ ಕಾನೂನಲ್ಲಿ ಪೊಲೀಸ್ ಅಧಿಕಾರಿಗೆ ತನಿಖೆ ಇದೆ. ಅದು ಸರಿನಾ ಇಲ್ವಾ ಅಂತ ನೋಡೋ ಹಕ್ಕು ಕೋರ್ಟ್ಗಿದೆ. ಹೌದು. ತನಿಖೆ ಒಂದು ಅಂಗ ಏನು ಅಂದರೆ ಇಂಟರೋಗೇಷನ್, ಪ್ರಶ್ನಿಸೋದು ತನಿಖೆಯ ಒಂದು ಅಂಗ, ಅದು ಒಂದು ಪಾರ್ಟ್. ತನಿಖೆ ಮಾಡೋ ಅಧಿಕಾರ ಬರೀ ಪೊಲೀಸರಿಗಿದೆ ಅಂದಮೇಲೆ ಇಂಟರೋಗೇಷನ್ ಮಾಡೋ ಅಧಿಕಾರ ಯಾರಿಗಿರುತ್ತೆ? ಪೊಲೀಸರಿಗೆ ಇರುತ್ತೆ. ನಾವು ಆರೋಪಿನ ಬೀದಿಲಿ ಬಿಟ್ಬಿಟ್ಟು ಕೇಳ್ಕೊಳ್ರು ಅಂತ ಹೇಳಕ್ಕಾಗತ್ತಾ? ಹೇಳಬಾರ್ದು. ಇದು ಪೊಲೀಸ್ ಅಧಿಕಾರಿ, ಅದಕ್ಕೆ ಅವನಿಗೆ ತರಬೇತಿ ಆಗಿದೆ. ಇನ್ವೆಸ್ಟಿಗೇಷನ್ ಹೇಗೆ ಮಾಡಬೇಕು, ತನಿಖೆ ಅಂತ ಬೇರೆ ಬೇರೆ ಪ್ರಕರಣಗಳನ್ನ ಹೇಗೆ ತನಿಖೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಕೊಲೆ ಪ್ರಕರಣದೇ ಬೇರೆ, ಕಳವು ಪ್ರಕರಣವೇ ಬೇರೆ, ಮಹಿಳೆಯ ಮೇಲೆ ಅತ್ಯಾಚಾರ ಆದರೆ ಅದೇ ಬೇರೆ ಥರ ಸಾಕ್ಷ್ಯಾಧಾರ ಬೇಕಾಗುತ್ತೆ. ತನಿಖೆ ಒಂದೇ, ಸಾಕ್ಷ್ಯಾಧಾರ ಬೇರೆ ಬೇರೆ ಥರ. ಕೇಸಲ್ಲಿ ಮೆಡಿಕಲ್ ಎವಿಡೆನ್ಸ್ ಬಹಳ ಮುಖ್ಯ. ಇದೆಲ್ಲ ನೋಡ್ತಾರೆ. ಸೊ ತನಿಖೆ ಮಾಡುವ ಅಧಿಕಾರ ಪೊಲೀಸ್ಗಿದೆ. ಆದ್ದರಿಂದ ಇಂಟರಾಗೇಷನ್ ಮಾಡೋದು ಅವರೇ. ನೀವು ಬ್ರೈನ್ ಫಿಂಗರ್ ಪ್ರಿಂಟಿಂಗಲ್ಲಿ ಪೊಲೀಸರು ಇಂಟರಾಗೇಷನ್ ಮಾಡಲ್ವಲ್ಲ. ನಿಮಗೆ ಗೊತ್ತಾ ಇಂಟರಾಗೇಷನ್ ಹೇಗೆ ಮಾಡಬೇಕು? ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಮಾಡಬೇಕು. ನೀವು ಲೀಡಿಂಗ್ ಕ್ವೆಶನ್ಸ್ನ ಕೇಳಬಾರ್ದು. ನೀನು ಅಲ್ಲಿ ಹೋದ್ಯಾ ಅಂತ ಕೇಳೋದು ಲೀಡಿಂಗ್ ಕ್ವೆಶ್ಚನ್. ಹೌದು ಇಲ್ಲ ಅಂತ ಹೇಳ್ಬಿಡ್ಬೋದು. ಹಂಗೆ ಕೇಳಬಾರ್ದು, ಅದು ತಪ್ಪೋದು. ಹೆಂಗೆ ಕೇಳಬೇಕು? ನೀನು ಎಲ್ಲಿ ಹೋದೆ? 6 ಗಂಟೆ. ಆಮೇಲೆ ಏನು ಮಾಡಿದೆ? ಹಂಗೆ ಕೇಳಬೇಕು. ಅವನೇ ಹೇಳಬೇಕು. ಸೊ ಇದು ಲೀಡಿಂಗ್ ಕ್ವೆಶನ್ಸ್ ಹಾಕಬಾರ್ದು ಅನ್ನೋದು ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತು. ಯಾಕಂದರೆ ಆವಾಗಲೇ ಸತ್ಯ ಬರೋದು. ಯಾಕಂದರೆ ಅವ್ನು ಹೆದರ್ಕೊಂಡು ಏನು ಬೇಕಾದರೂ ಹೇಳ್ಬೋದು. ಹೆದರ್ಕೊಂಡು ಒಬ್ಬ ನಿರಪರಾಧಿ ಕೂಡ ತಪ್ಪನ್ನು ಒಪ್ಕೋಬೋದು. ಆದ್ದರಿಂದ ಇಂಟರಾಗೇಷನ್ ಇಸ್ ಅ ಟೆಕ್ನಿಕ್, ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ನೀವು ಇಂಟರಾಗೇಷನ್ನ ಇನ್ನೊಬ್ರಿಗೆ ಹೆಂಗೆ ಕೊಡೋಕ್ಕಾಗುತ್ತೆ? ನಾರ್ಕೋ ಅನಾಲಿಸಿಸ್ ಮಾಡೋವಾಗ ಅವ್ರಿಗೆ ಗೊತ್ತೇ ಇಲ್ವಲ್ಲ. ಅವ್ರಿಗೆ ನಾರ್ಕೋ ಅನಾಲಿಸಿಸ್ ಅಂತೀನಿ, ಇನ್ನೊಂದು ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಆಗ್ಬೋದು. ನಾರ್ಕೋ ಅನಾಲಿಸಿಸ್ ಬರ್ತೀನಿ. ಬ್ರೈನ್ ಫಿಂಗರ್ ಪ್ರಿಂಟಿಂಗ್ನ ಅವರು ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಮಾಡೋದು ಗೊತ್ತು ಅವ್ರಿಗೆ, ಈಜಿ ಅಪ್ಲೈ ಮಾಡಿ ಉಪಯೋಗಿಸೋಕೆ ಗೊತ್ತು, ಪ್ರಶ್ನೆ ಮಾಡೋಕ್ಕೆ ಗೊತ್ತು ಅವ್ರಿಗೆ. ಇಂಟರಾಗೇಷನ್ ಬರೀ ಪ್ರಶ್ನೆ ಅಲ್ಲ. ಆ ಪ್ರೋಸೆಸ್ ಆಗುವಾಗ ಅಲ್ಲಿ ತನಿಖಾಧಿಕಾರಿ ಆ ಸ್ಪಾಟಲ್ಲಿ ಇರೋದಿಲ್ವಾ? ಬರೀ ಇದು ಮಾಡೋರು ಮಾತ್ರ ಇರ್ತಾರ? ನೋಡಬೇಕು ಇರ್ತಾರ ಇಲ್ವಾ ಅಂತ. ಇದನ್ನು ಅವ್ರು ಕೇಳ್ತಾರ ಇವ್ರು ಕೇಳ್ತಾರ ಅನ್ನೋದು ನೋಡಬೇಕು. ಮತ್ತು ಅವ್ರು ಇರಬಾರ್ದಲ್ಲ, ಇನ್ನೊಬ್ರು ಇರಬಾರ್ದಲ್ಲ ಪ್ರಶ್ನೆ ಮಾಡುವಾಗ ಅಲ್ವಾ? ಪ್ರಶ್ನೆ ಮಾಡುವಾಗ ಆರೋಪಿ, ಪ್ರಶ್ನೆ ಮಾಡುವಂಥ ತನಿಖಾಧಿಕಾರಿ ಯಾರ್ಯಾರೋ ಇದ್ರೆ ಅವನಿಗೆ ಕನ್ಫ್ಯೂಸ್ ಆಗ್ಬಹುದು, ಹೆದರ್ಬಹುದು, ಒತ್ತಡ ಬರ್ಬೋದು. ಕಂಡವ್ರ ಮುಂದೆ ನಾವು ತನಿಖೆ ಮಾಡಲ್ವಲ್ಲ, ತನಿಖೆಯನ್ನ ವಿಶೇಷವಾಗಿ ಮಾಡ್ತೀವಿ. ಎಲ್ಲಿ ಪಬ್ಲಿಕಲ್ಲಿ ಮಾಡಬೇಕೋ ಪಬ್ಲಿಕಲ್ಲಿ ಮಾಡ್ತೀವಿ. ಬ್ರೈನ್ ಫಿಂಗರ್ ಪ್ರಿಂಟಿಂಗ್, ನಾರ್ಕೋ ಅನಾಲಿಸಿಸ್ ಅದು ಕೂಡ ಬಹಳ ಪ್ರಬಲವಾಗಿಬಿಟ್ಟು ನಾರ್ಕೋ ಅನಾಲಿಸಿಸ್. ಇದು ಯಾಕೆ ಜನ ಹೇಳ್ತಾರೆ ಅಂದರೆ, ಅಸೆಂಬ್ಲಿಯಲ್ಲಿ ಒಬ್ಬರು ಶಾಸಕರು ಕೇಳ್ಬಿಡ್ತಾರೆ, ಸರ್ ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಮಾಡಿಸಿ ಅಂತ. ಇದು ಪೇಪರಲ್ಲಿ ಬರುತ್ತೆ. ಪೇಪರಲ್ಲಿ ಓದೋರು ಏನು ಮಾಡ್ತಾರೆ, ಇದು ಇರ್ಬೋದು, ಇದೇನೋ ಟೆಕ್ನಿಕ್ ಇದೆಯಂತೆ ಅಂತ ಅನ್ಕೊತಾರೆ. ಹೌದು, ಆಳವಾಗಿ ಹೋಗಲ್ವಲ್ಲ. ಇವತ್ತಿನ ಪೇಪರ್ ಓದ್ತೀವಿ, ನಾಳೆ ಅದನ್ನು ಮರ್ತು ಹೋಗ್ತೀವಿ. ಆದರೆ ಅದೆಲ್ಲ ಕೂತಿರುತ್ತೆ. ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಅನ್ನೋದು ಇದೆಯಪ್ಪ, ಅಲ್ಲಿ ಹೇಳಿದ್ರು ಅಸೆಂಬ್ಲಿಲಿ ಮಾತಾಡ್ತಾರೆ. ಅಸೆಂಬ್ಲಿ ಮಾತ್ರ ಅಲ್ಲ, ಪೊಲೀಸ್ ಅಧಿಕಾರಿಗಳು ಉಪಯೋಗಿಸ್ಬಿಡ್ತಾರೆ, ತನಿಖಾಧಿಕಾರಿಗಳು ಉಪಯೋಗಿಸ್ಬಿಡ್ತಾರೆ. ಈ ಪದಗಳನ್ನ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ಮಾಡ್ಬೋದು ಅಂತ. ಇದು ಪ್ರಪಂಚದಲ್ಲಿ ಎಲ್ಲೂ ಮಾಡ್ತಾ ಇಲ್ಲ. ಅದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ.
ಎಲ್ಲೂ ಮಾಡದೇ ಇರೋದನ್ನ ಇಲ್ಲಿ ಹೆಂಗ್ ಮಾಡೋಕ್ಕಾಗುತ್ತೆ ಇದನ್ನ? ಅದು ಸಪೋರ್ಟ್ ಬೇಕಲ್ಲ ನಮಗೆ. ಎಲ್ಲದಕ್ಕೂ ಎಲ್ಲದಕ್ಕೂ ಒಂದು ಸರ್ಟಿಫಿಕೇಟು, ಏನಾದರೂ ಇದ್ರೆ ಒಂದು ಸರ್ಟಿಫಿಕೇಟ್ ಇರುತ್ತೆ. ಡ್ರೈವ್ ಮಾಡ್ಬೇಕಂದ್ರೆ ಲೈಸೆನ್ಸ್ ಇರುತ್ತೆ, ಅಂದ್ರೆ ಪರ್ಮಿಷನ್, ನಿಮಗೆ ಡ್ರೈವಿಂಗ್ ಗೊತ್ತು ಅಂತ. ಇದಕ್ಕೆ ಏನು ಪ್ರೂಫ್ ಇದೆ? ಇದಕ್ಕೆ ಪ್ರೂಫ್ ಏನಂದ್ರೆ ಪಿಯರ್ ರಿವ್ಯೂ ಆಗಿಲ್ಲ. ಇವಾಗ ನಾರ್ಕೋ ಅನಾಲಿಸಿಸ್ ಅಂತ ಬರ್ತೀವಿ. ನಾರ್ಕೋ ಅನಾಲಿಸಿಸ್ ಅಂದ್ರೆ ಒಬ್ಬ ಆರೋಪಿ ಅಥವಾ ಸಂಶಯ, ಯಾರ ಮೇಲೆ ಸಂಶಯ ಇದೆಯೋ ಅವನಿಗೆ ಸೋಡಿಯಂ ಪೆಂಟಥಾಲ್ ಅನ್ನೋ ಒಂದು ರಸಾಯನವನ್ನ ಕೊಟ್ಟು ಅಥವಾ ಇಂಜೆಕ್ಷನ್ ಮಾಡ್ತಾರೆ ಅಂತ ಕಾಣ್ತದೆ. ಆವಾಗ ಅವನು ಸ್ವಲ್ಪ ಅನ್ಕಾನ್ಶಿಯಸ್ ಆಗಿ, ಅವ್ರಿಗೆ ಸ್ವಲ್ಪ ಬೇಹುಷ ಆದಂಗೆ ಆಗ್ತಾನೆ. ಆವಾಗ ಪ್ರಶ್ನೆ ಕೇಳ್ತಾರೆ, ಆವಾಗ ಅವನು ಉತ್ತರ ಕೊಡ್ತಾನೆ. ನಾನು ಇವಾಗ ಹೇಳಿದ್ದು ಇಂಟ್ರಾಗೇಷನ್ ವಿಷಯ ಇದಕ್ಕೂ ಅನ್ವಯಿಸುತ್ತೆ. ಇಂಟ್ರಾಗೇಷನ್ ಮಾಡಬೇಕಾದ್ರೆ ಒಂದು ಪೊಲೀಸ್ ಇನ್ಸ್ಪೆಕ್ಟ್ರು ಅಥವಾ ತನಿಖಾಧಿಕಾರಿ ಯಾರೇ ಆಗಲಿ, ಯಾವೇ ರ್ಯಾಂಕ್ನವರಾಗಲಿ, ಇದರ ಬಗ್ಗೆ ನನಗೆ ಸಂಶಯ ಬಂದಾಗ ನಾನು ಡಾಕ್ಟರ್ ನಾಗರಾಜ್ ಅಂತ ನಿಮ್ಹಾನ್ಸ್ ನಿರ್ದೇಶಕರಿದ್ರು. ನಿಮ್ಹಾನ್ಸ್ ಅನ್ನೋದು ಎಲ್ಲ ಬ್ರೈನ್ ಸಂಬಂಧಪಟ್ಟ, ನರಗಳ ಸಂಬಂಧಪಟ್ಟದ್ದು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಅಂತೀವಿ. ದೇಶದಲ್ಲೇ ಪ್ರಮುಖವಾದ ಒಂದು ಸಂಸ್ಥೆ ಅದು. ಎಲ್ಲಾ ತರ ತಜ್ಞರು ಇದ್ದಾರೆ ಅಲ್ಲಿ. ನಾನು ಇದಂತ ಅವ್ರನ್ನ ಯಾಕೆ ಡಾಕ್ಟರ್ ನಾಗರಾಜ್ ಹತ್ರ ಹೋದೆ ಅಂದ್ರೆ, ಅವರು ಒಂದು ಕಮಿಟಿಲಿದ್ರು. ಇದು ಸತ್ಯನಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಬಂದಾಗ ಕೇಂದ್ರ ಸರ್ಕಾರ ಒಂದು ಕಮಿಟಿ ನೇಮಕ ಮಾಡಿದ್ರು. ಬೇರೆ ಯಾರ್ಯಾರಿದ್ರು ಜ್ಞಾಪಕ ಇಲ್ಲ. ಡಾಕ್ಟರ್ ನಾಗರಾಜ್ ಅವರಿದ್ರು, ಮಾಜಿ ನಿರ್ದೇಶಕರವರು ನಿಮ್ಹಾನ್ಸ್. ಅವ್ರ ಹತ್ರ ಹೋಗಿ ನಾನು ಅಲ್ಲೇ ವಿಲ್ಸನ್ ಗಾರ್ಡನ್ ಅಲ್ಲಿ ಹೋಗಿ ನಾನು ಮಾತಾಡಿದೆ. ಸರ್, ಈ ಥರ ನಾರ್ಕೋ ಅನಾಲಿಸಿಸ್ ಅಂತಾರೆ, ಇದೇನು ಅಂತ. ಅವರು ಇದನ್ನೇ ಹೇಳಿದ್ರು, ಇದು ಸೂಡೋ ಸೈನ್ಸ್ ಅನ್ನೋ ಪದ ಉಪಯೋಗಿಸಿಲ್ಲ. ಇದೇನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವ್ರ ವರದಿನೂ ಹಂಗೆ ಕೊಟ್ಟಿದ್ದಾರೆ. ಅವರು ಒಂದೊಂದೇ ಕಾಲಮ್ ಹಾಕ್ಬಿಟ್ಟು ಸೈನ್ಸ್ ನಾಟ್ ರಿಲಯಬಲ್, ಒಂದೊಂದೇ ಕಾಲಮ್ ಹಾಕ್ಬಿಟ್ಟು ಇದು ನಾವು ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ, ಇದು ವೈಜ್ಞಾನಿಕ ಆಧಾರಿತವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನಾನು ಓದಿದ್ದೀನಿ. ಅವ್ರ ರಿಪೋರ್ಟ್ ಇಟ್ಕೊಂಡೇ ನಾನು ಕೇಳಿದೆ. ನಾರ್ಕೋ ಅನಾಲಿಸಿಸ್ ಅನ್ನೋದು ಯಾವುದೋ ಕೊಟ್ಬಿಟ್ಟು ಇದಕ್ಕೂ ಪ್ರಪಂಚದಲ್ಲಿ ಎಲ್ಲೂ ಮಾಡಲ್ಲ. ಪ್ರಪಂಚದಲ್ಲಿರೋ 100 ಪೊಲೀಸ್ ಇಲಾಖೆಗಳಲ್ಲಿ ಎಲ್ಲೂ ಇದನ್ನ ಸದ್ಯ ಉಪಯೋಗಿಸಿಲ್ಲ. ಯಾವುದೋ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ, 2ನೇ ಮಹಾಯುದ್ಧ ಆಗೋ ಟೈಮಲ್ಲಿ ಉಪಯೋಗಿಸಿದ್ರಂತೆ. ಅದು ಎಷ್ಟೋ ವಿಷಯಗಳು ಇಲ್ಲೀಗಲ್ ಆಗು ಮಾಡ್ಬಿಡ್ತಾರೆ ಪೊಲೀಸ್ನವರು. ಅದನ್ನೆಲ್ಲ ನಾವು ಲೆಕ್ಕಕ್ಕೆ ತಗೊಳಕ್ಕಾಗಲ್ಲ. ಮಾಡಿದ್ರು ಒಪ್ಪಿದಾರ ವೈಜ್ಞಾನಿಕವಾ ಅಂತ ಕೇಳ್ಬೋದು. ಸೊ ನಾರ್ಕೋ ಅನಾಲಿಸಿಸ್ಗೂ ಯಾವ ವಿಜ್ಞಾನದ ಆಧಾರ ಇಲ್ಲ. ಇದು 3 ಸೂಡೋ ಸೈನ್ಸ್. ಇದು ನನ್ನ ಒಂದು ಅಭಿಪ್ರಾಯ. 3 ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ಈ 3ರಲ್ಲೂ ಈ ಪ್ರಶ್ನೆ ಬರುತ್ತೆ, ಇಂಟ್ರಾಗೇಷನ್. ಅಧಿಕಾರಿ ಅವ್ರ ಕೆಳಗೆ ಮಟ್ಟದ ಅಧಿಕಾರಿ, ಒಬ್ಬ ತನಿಖಾಧಿಕಾರಿಗೆ ಮಾಡಿಸ್ಬೋದು, ಯಾರೋ 3ನೇ ವ್ಯಕ್ತಿಗೆ ಮಾಡಲ್ಲ. ಹೀಗಿರುವಾಗ ಪ್ರಪಂಚದ ಯಾವುದೇ ಕಡೆನೂ ಈ 3 ಪರೀಕ್ಷೆಗಳನ್ನು ಬಳಸ್ತಿಲ್ಲ ಅಂತ ಅನ್ನುವಾಗ, ಭಾರತದಲ್ಲಿ ಮಾತ್ರ ಈ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ, ಅದು ಸಣ್ಣ ಪುಟ್ಟ ಕೇಸ್ ಅಲ್ಲ, ಹೈ ಪ್ರೊಫೈಲ್ ಕೇಸ್ಗಳಲ್ಲೇ ಬಳಸ್ತಿದ್ದಾರೆ. ಇದಕ್ಕೆ ಕಾರಣ ಏನಿರ್ಬೋದು ಸರ್? ಅಂದ್ರೆ ತನಿಖಾಧಿಕಾರಿಗಳಿಗೆ ಇದೊಂದು ಆಪ್ಷನ್ ಅಂತನಾ ಅಥವಾ ಏನಿರ್ಬೋದು? ಆಪ್ಷನ್ ಅಲ್ಲ, ಇದು ವಿಜ್ಞಾನ ಇಲ್ಲದೆ ಇರೋದತ್ರ ನಾವು ಹೋಗ್ಲಿ. ನನ್ನನ್ನು ಕೇಳಿದ್ರೆ, ನನ್ನ ಒಂದು ನೀತಿ, ನನ್ನ ಪ್ರಿನ್ಸಿಪಲ್ ಅಂತ, ಪೊಲೀಸು ಎಲ್ಲ ಒಂದು ಬಹಳ ವರ್ಷಗಳಿಂದ ಬರುವಂತ ನ್ಯೂ ಟೆಕ್ನಿಕ್ಸ್ ಉಪಯೋಗಿಸಬಹುದು. ಇವಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಾವು ಅಡಾಪ್ಟ್ ಮಾಡಿಲ್ವಾ, ಹೊಸದೇ ಅದು. ಆದ್ರೆ ಅದೆಲ್ಲ ಕೆಲಸ ಆಗುತ್ತಲ್ಲ, ನನ್ನ ಮೇಲ್ ಕಳಿಸಿದ್ರೆ ಹೋಗುತ್ತಲ್ಲ, ಅದು ಆಧಾರಿತ, ಕಣ್ಣೆದುರುಗಡೆ ನಿದರ್ಶನವಾಗಿ ಕಾಣ್ತೀವಿ. ಪ್ರೂಫ್ ಇಲ್ಲದೆ, ಪಿಯರ್ ರಿವ್ಯೂ ಆಗದೆ, ಬೇರೆ ಬೇರೆ ಎಲ್ಲಾ ಕಡೆ ಉಪಯೋಗಿಸದೇ ಇರೋ ಟೆಕ್ನಿಕ್ನ ನಾವು ಉಪಯೋಗಿಸಕ್ಕಾಗಲ್ಲ. ಯಾರು ಕಂಡಿದ್ರು ಪ್ರೂಫ್ ಏನು? ಎಲ್ಲರೂ ಮೆಜಾರಿಟಿ ಹೇಳ್ತಾರೆ ಅಂದ್ಬಿಟ್ಟು ಅದನ್ನು ಒಪ್ಕೊಳಕ್ಕಾಗಲ್ಲ. ಸತ್ಯ ಇದೆಯಾ ಅಂತ ನೋಡಿ. ಇದು ಯಾಕೆ ಬರ್ತಾರೆ, ಯಾಕಾಗಿದೆ ನಾನು ಹೇಳಿದೆ. ಹಲವಾರು ಕಾರಣಗಳಿಂದ ಪೇಪರಲ್ಲಿ ಬರುತ್ತೆ. ಪೇಪರ್ನವರು ದೋಷ ಹೇಳ್ತಾ ಇಲ್ಲ, ವೆರಿಫೈ ಮಾಡಲ್ಲ. ಇದನ್ನು ವೆರಿಫೈ ಮಾಡಿ. ಇವಾಗ
ನಾನು ಹೇಳ್ತಾ ಇದ್ದೀನಿ, ಅದನ್ನ ವೆರಿಫೈ ಮಾಡ್ಬೋದು. ಯಾರು ಬೇಕಾದ್ರೂ ವೆರಿಫೈ ಮಾಡ್ಬೋದು. ಇದು ನಿಮ್ಮ ಇಂಟರ್ವ್ಯೂ ಪಬ್ಲಿಕ್ ಆಗುತ್ತಲ್ವಾ, ಹೌದು ವೆರಿಫೈ ಮಾಡಲಿ, ಗೊತ್ತಾಗುತ್ತೆ. ಹೌದು ಸರ್. ಇನ್ನೊಂದು ಈ ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ಇದನ್ನು, ಈ ಬ್ರೈನ್ ಮ್ಯಾಪಿಂಗ್ ಇದನ್ನೆಲ್ಲ ಬಳಸ್ತಿದ್ದಾರೆ. ಹೀಗಿರುವಾಗ ಇದರ ಆಧಾರದಲ್ಲಿ ಯಾವುದಾದ್ರೂ ಕನ್ವಿಕ್ಷನ್ ಆಗಿದಂತ ಉದಾಹರಣೆಗಳು ನಿಮಗೆ ಗೊತ್ತಿರುವಂಗೆ ಇದರ ಆಧಾರದಲ್ಲಿ? ಅಲ್ಲ, ಅಡ್ಮಿಸಬಲ್ ಇಲ್ಲ ಅಂದ್ಮೇಲೆ ಬೇರೆ ಸಾಕ್ಷಿಗಳು ಚೆನ್ನಾಗಿದೆ ಅಂತ ಕನ್ವಿಕ್ಟ್ ಆಗಿರ್ಬೋದು. ಬ್ರೈನ್ ಮ್ಯಾಪಿಂಗ್, ನಾರ್ಕೋ ಅನಾಲಿಸಿಸ್ ಕೋರ್ಟ್ ಬಾಗಿಲಿಗೆ ಸೇರಿಸಲ್ಲ, ಅದನ್ನ ಸೇರಿಸಬಾರ್ದು. ಎವಿಡೆನ್ಸ್ ಆಕ್ಟ್ ಪ್ರಕಾರ ಕೋರ್ಟ್ ಬಾಗಿಲಲ್ಲಿ ಬರಂಗಿಲ್ಲ. ಅದು ಬೇಡ, ಡಿಫೆನ್ಸ್ ಕೌನ್ಸಿಲ್ ಅಬ್ಜೆಕ್ಟ್ ಮಾಡ್ತಾರೆ, ಇದು ಇಲ್ವೇ ಇಲ್ಲ ಎವಿಡೆನ್ಸ್ ಆಕ್ಟ್ ಅಲ್ಲಿ, ಎಲ್ಲಿ ಸರ್ ಇದೆ ಅಂತ. ಬಾಗಿಲಿಗೆ ಬರಕ್ಕಾಗಲ್ಲ. ಇದ್ರ ಮೇಲೆ ಕನ್ವಿಕ್ಷನ್ ಆಗೋ ಪ್ರಶ್ನೆ ಎಲ್ಲಿ ಬರುತ್ತೆ? ಕನ್ವಿಕ್ಷನ್ ಆಗಿರ್ಬೋದು, ನೀವು ನಾರ್ಕೋ ಅನಾಲಿಸಿಸ್ ಆಯ್ತು, ಬ್ರೈನ್ ಫಿಂಗರ್ ಪ್ರಿಂಟ್ ಆಯ್ತು, ಕನ್ವಿಕ್ಷನ್ ಆಯ್ತು ಅಂದ್ರೆ ಇದರಿಂದ ಆಯ್ತು ಅಂತಲ್ಲ. ಬೇರೆ ವೈಜ್ಞಾನಿಕವಾಗಿ ಮಾಡಿರ್ತಾರೆ, ಒಳ್ಳೆ ಸಾಕ್ಷಿಗಳಿತ್ತೇನೋ, ಒಳ್ಳೆ ದಾಖಲೆಗಳ ಮೇಲೆ ಆಧಾರಿತ ಪುರಾವೆಗಳಿತ್ತೇನೋ, ಯಾವ ಕಾರಣಕ್ಕೆ ಕನ್ವಿಕ್ಷನ್ ಇದರಿಂದ ಆಗಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ತಪ್ಪದು. ಈಗ ಇದನ್ನು ಮಾಡ್ತಿದ್ದಾರೆ ಅಂತಂದ್ರೆ ತನಿಖಾಧಿಕಾರಿಗಳು ಯಾವ ಹಂತದಲ್ಲಿರುವಾಗ, ಈ ತನಿಖೆ ಯಾವ ಹಂತದಲ್ಲಿರುವಾಗ ಇಂಥ ಪರೀಕ್ಷೆಗಳನ್ನು ಮಾಡೋದಿದ್ರೆ, ಈಗ ಕೆಲವೊಂದು ಪ್ರಕರಣಗಳಲ್ಲಿ ಮಾಡಿದ್ದಿದ್ದೆ ಮಾಡ್ತಾರೆ ಕೂಡ. ಇವಾಗ ಒಂದು ಕಾನೂನುಬದ್ಧವಾಗಿ ಇರುವಂತ ಒಂದು ವ್ಯವಸ್ಥೆಗೆ ನಾವು ನೀತಿನ ಹಾಕ್ಬೋದು. SOP ಅಂತ ಹೇಳ್ಬೋದು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಹಿಂಗ್ ಮಾಡಿ ಅಂತ. ಇದನ್ನು ಒಪ್ಕೊಳ್ಳೋಕೆ ಆಗಲ್ವಲ್ಲ. ಇದಕ್ಕೇನು ಕಾನೂನು ಇದೆ? ಯಾರು ಮಾಡ್ಬೇಕು ಇದನ್ನ? ಯಾಕೆ ಮಾಡ್ಬೇಕು? ಇದು ಕಾನೂನು ಬಾಹಿರವಾದಿದ್ದು, ಸ್ಪಷ್ಟವಾಗಿ ಹೇಳಿದ್ವಿ. ಇದಕ್ಕೆ ಯಾವ ಹಂತದಲ್ಲಿ ಮಾಡ್ಬೇಕು ಅನ್ನೋ ಪ್ರಶ್ನೆನೇ ಬರಲ್ಲ. ಇದು ಮಾಡ್ಲೇಬಾರ್ದು ಅಂದ್ಮೇಲೆ ಯಾವ ಉಪಯೋಗನೂ ಆಗಲ್ಲ. ಅಲ್ಲ, ನಾನು ಕೇಳೋದು, ಈಗ ಕೋರ್ಟ್ ಅನುಮತಿ ಕೊಟ್ರೆ, ಇನ್ ಕೇಸ್ ಕೊಟ್ರೆ, ಈಗ ಕೊಟ್ಟಿದ್ದೀವಿ ಇದೆ ಅಲ್ವಾ ಪ್ರಕರಣಗಳು, ಪ್ರೊಸೀಜರ್ ಇಲ್ಲ. ಯಾಕಂದ್ರೆ ಇಟ್ ಇಸ್ ನಾಟ್ ಅನ್ ಅಕ್ಸೆಪ್ಟೆಡ್ ಸೈನ್ಸ್. ಕೋರ್ಟ್ ಪರ್ಮಿಷನ್ ಕೊಟ್ಬಿಡ್ತಾರೆ. ಹೇಳಿದ್ರಿ, ಅವರು ಯೋಚನೆ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ, ಸರಿ ಕೊಡೋಣ ಅಂತ ಅನ್ಸಿದ್ರೆ ಕೊಡ್ತಾರೆ, ಕೊಡಬಾರ್ದು ಅಂತ ಅನ್ಸಿದ್ರೆ ಕೊಡಲ್ಲ. ಆದ್ರೆ ಅದನ್ನ ಹೇಗ್ ಮಾಡ್ಬೇಕು ಏನು ಅನ್ನೋದಕ್ಕೆ ಇದು ಯಾರಿದನ್ನ ಎಲ್ಲಿ ಏನಾದ್ರೂ ಒಂದು ಆದೇಶ ಇರ್ಬೇಕಲ್ಲ. SOP ಹಿಂಗ್ ಮಾಡಿ ಈ ಪದ್ಧತಿನೇ ಒಂದು ಸಂಶಯದ ಪ್ರಶ್ನೆ ಇರುವಂತ ಪದ್ಧತಿ. ಅದು ಸತ್ಯ ಅಲ್ಲ, ಅದು ವಿಜ್ಞಾನ ಅಲ್ಲ. ಟಿವಿ ಸೀರಿಯಲ್, ಸಿನಿಮಾಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಕೈಗೆ ಇದಕ್ಕೆಲ್ಲ ವೈರ್ ಹಾಕ್ಬಿಟ್ಟು ಇದೇ ಬ್ರೈನ್ ಮ್ಯಾಪಿಂಗ್ ಅನ್ನೋ ರೀತಿಲಿ ತೋರಿಸಿದ್ದೆ, ಮಂಪರ್ ಪರೀಕ್ಷೆಯಲ್ಲಿ ತೋರಿಸಿದ್ದು ತುಂಬಾ ಸೀನ್ಗಳನ್ನು ನೋಡ್ತಾ ಇರ್ತೀವಿ. ಜನರು ಆಲ್ಮೋಸ್ಟ್ ಈ ತರನೇ ನಡೀತೆ ಅಥವಾ ಈ ತರನೇ ಇದೆ ಅಂತ ಅನ್ಕೊಂಡಿದ್ದಾರೆ. ಸರ್, ಇದ್ರ ಬಗ್ಗೆ ನೀವೇನಾದ್ರೂ ಹೇಳೋದಿದ್ರೆ ಸರ್? ನಂಬಿಕೆಗಳು ಎಷ್ಟೋ ಇದೆ. ಇವತ್ತು ಕೂಡ ಹೋಗ್ಬಿಟ್ಟು ನಾನು ದುಡ್ಡು ಕಳ್ಕೊತಾ ಇದ್ದಾರೆ, ಮಹಿಳೆಯರು ತುತ್ತಾಗ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಅವ್ರ ದೈಹಿಕವಾಗಿ ಅವ್ರ ಮೇಲೆ ಬಲಾತ್ಕಾರ ಆಗಿದೆ. ಏನು ಬಿಲೀಫು, ಯಾರೋ ಒಬ್ರು ಹೇಳ್ತಾರೆ ನಾನು ಮಂತ್ರ ಮಾಡ್ತೀನಿ ಅಂತ ದಿನನಿತ್ಯ ನಿಮ್ಮ ದಿನಚರಿಗಳಲ್ಲಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಇಲ್ಲಿ ಮೋಸ ಆದ್ರು, ಅಲ್ಲಿ ಮೋಸ ಆದ್ರು ಅಂತ. ಮೂಢನಂಬಿಕೆ ಭರಿತವಾದ ದೇಶ ನಮ್ದು, ಬಹಳ ಇದೆ ಮೂಢನಂಬಿಕೆ. ಅದಕ್ಕೇನ್ ಮಾಡ್ತೀವಿ? ಅದಕ್ಕೆ ಉತ್ತರ ಇಲ್ವಲ್ಲ. ಸಿನಿಮಾಲು ತೋರಿಸ್ತಾರೆ, ಭೂತ ಬಂತು ತೋರಿಸ್ತಾರೆ. ಯಾರಾದ್ರೂ ಭೂತ ನೋಡಿದಾರ? ಇನ್ನೊಂದು ತೋರಿಸ್ತಾರೆ, ಮಂತ್ರ ಮಾಡ್ಬಿಟ್ಟು. ಇವಾಗ ನಿನ್ನೆನು ನೋಡಿದೆ, ಎಲ್ಲ ಒಂದ್ ಕಡೆ ಮಂತ್ರ ಮಾಡ್ತಾ ಇದ್ರು, ಅವ್ರ ಮನೆ ಮುಂದೆ ಏನೋ ಮಾಡ್ತಾ ಇದ್ರು. ಇದೆಲ್ಲ ನಂಬ್ತಾರೆ. ಇದು ಮೂಢನಂಬಿಕೆ ಅಂತ ಹೇಳ್ತೀವಿ. ಇಲ್ಲಿ ನಂಬಿಕೆ ಇಟ್ಟಿದ್ರೆ ನಾವ್ ಏನ್ ಮಾಡಕ್ಕಾಗುತ್ತದೆ? ಅದೇ ತರನೇ ಇದು ಪಬ್ಲಿಸಿಟಿಯಿಂದ ಒಂದನ್ನು ನಂಬಿದ್ರೆ, ಇವಾಗ ಇರೋ ಸಮಾಜದಲ್ಲಿ ಫೇಕ್ ನ್ಯೂಸ್ ಬರ್ತಾ ಇದೆ, ನಂಬ್ತಾರೆ ಜನ. ವಾಟ್ಸ್ಆ್ಯಪ್ ಯೂನಿವರ್ಸಿಟಿಲಿ ನಾನು ಏನೋ ಹಾಕ್ಬಿಡ್ತೀನಿ, ಇರೋದು ಇಲ್ಲದೆ ಇರೋದಿಲ್ಲ, ಅದೆಲ್ಲ ನಂಬ್ಬಿಡ್ತಾರೆ. ವಾಟ್ಸ್ಆ್ಯಪ್ ಅಲ್ಲಿ ಬಂದು, ವಾಟ್ಸ್ಆ್ಯಪ್ ಅಂದ್ರೆ ಏನದು? ಎನ್ಸೈಕ್ಲೋಪೀಡಿಯಾನಾ? ಅದನ್ನ ಪರಿಶ್ರಮ ತಗೊಳ್ಳಲ್ಲ. ವಿದ್ಯಾವಂತರೇ ಹಂಗ್ ಮಾಡ್ತಾರಲ್ಲ. ನಮ್ಗೆ ಎಷ್ಟೋ ಫಾರ್ವರ್ಡ್ ಬಂದ್ಬಿಡುತ್ತೆ, ನಾವು ನೋಡಿದ್ರೆ ಅದು ಸತ್ಯನೇ ಇರಲ್ಲ, ಅದು ಫೇಕ್ ನ್ಯೂಸ್ ರೀ ಅಂತೀವಿ. ಹೌದೇನೋ ಗೊತ್ತಿಲ್ಲ ಅಂತಾರೆ. ಇದೆಲ್ಲ ನಮ್ಮ ಸುತ್ತಲೂ ನಡೀತಾ ಇದೆಯಲ್ಲ. ಅದೇ ತರ ನಾರ್ಕೋ ಅನಾಲಿಸಿಸ್, ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಸಿನಿಮಾದಲ್ಲಿ ತೋರಿಸೋದಕ್ಕೆ, ಸಿನಿಮಾದಲ್ಲಿ ತೋರಿಸಿದ್ರೆ ವೀಕ್ಷಕರು ನೋಡ್ಬಿಟ್ಟು ಸಂತೋಷ ಪಡ್ತಾರೆ. ಅದು ಒಂದು ಮನರಂಜನೆ, ನೋಡ್ತಾರೆ.
ಅವ್ರು ಮನೋರಂಜನೆ ಮಾಡಬೇಕು ಅಂತ ಅವರು ಅದನ್ನು ಸಿನಿಮಾ ಬಗ್ಗೆ ಹೇಳಿದ್ರೆ ನಮ್ಮ ಎಲ್ಲ ದೇಶಗಳು ನಮ್ಮ ಸಿನಿಮಾಗಳು ಭಾಳ ಇನ್ನೂ ರಿಸರ್ಚ್ ಮಾಡಬೇಕು. ಇರೋ ವಿಷಯನ ಇರೋ ಥರ ತೋರ್ಸಕ್ಕೆ ಅವರು ಭಾಳ ಪರಿಶ್ರಮ ಪಡಬೇಕು. ಪೊಲೀಸ್ನ ಬೇರೆ ರೀತಿಯಲ್ಲಿ ಪ್ರತಿಬಿಂಬಿಸ್ತಾರೆ ಸಿನಿಮಾದಲ್ಲಿ, ಇರೋ ಥರ ಪ್ರತಿಬಿಂಬಿಸ್ಲಿ, ಒಳ್ಳೇದು ಕೆಟ್ಟದೆಲ್ಲ, ಆದರೆ ಬೇರೆ ಥರ ಪ್ರತಿಬಿಂಬಿಸ್ತಾರೆ. ಅದರಿಂದ ಬಹಳ ಸಿನಿಮಾನ ನಾವು ಆಧಾರ ಇಟ್ಕೊಂಡು ಮಾಡ್ಬೋದು, ಅದು ಕತೆ. ಹೌದು ಸರ್, ಈಗ ನಿಮ್ಮ ಇಷ್ಟು ಕರ್ತವ್ಯದ ಅವಧಿಯಲ್ಲಿ ನೀವು ನೋಡಿರುವಂಥ ಒಂದು ಹೈ ಪ್ರೊಫೈಲ್ ಕೇಸ್ ಇರ್ಬೋದು ಅಥವಾ ಯಾವುದೋ ಕೇಸ್ ಒಂದು ಯುನೀಕ್ ಅನಿಸಿರುವಂಥದ್ದು, ಕೊನೆಗೆ ನಾವು ತನಿಖೆ ತುಂಬ ಟಫ್ ಇರುವ ಟೈಮಲ್ಲಿ ಇದು ಕೊನೆಗೆ ಈ ಥರ ಬ್ರೈನ್ ಮ್ಯಾಪಿಂಗ್ ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀನಿ, ಆ ಥರ ಮಾಡುವಂಥ ಒಂದು ಪರಿಸ್ಥಿತಿ ಏನಾದರೂ ಬಂದಿದೆಯಾ ಅಂತ ಕೇಸ್ಗಳೇನಾದರೂ ಇದ್ದರೆ ಹೇಳೋದಾದ್ರೆ? ನನಗೆ ಭಾಳ ನಾವು ಜಿಲ್ಲಾ ಮಟ್ಟದಲ್ಲಿ ಅಥವಾ ವಲಯ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾಗ ಇದಿಲ್ಲೇ ಇಲ್ಲ, ಇದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇರಲಿಲ್ಲ, ಅದರಿಂದ ಪ್ರಮೇಯನೇ ಬರಲಿಲ್ಲ. ಅದಕ್ಕಿಂತ ಮೇಲೆ ಹೋದ್ಮೇಲೆ ನನಗಿದು ಆಕಸ್ಮಿಕವಾಗಿ ಅದೃಷ್ಟವಶ ಇದು ಒಂದು ಅವಕಾಶ ಸಿಕ್ತು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಏನಿಲ್ಲ, ಸತ್ಯ ಅಸತ್ಯ ಏನು ಅನ್ನೋದಷ್ಟೇ ನನ್ನ ಉದ್ದೇಶ. ನಮ್ಮ ವಿಧಿವಿಜ್ಞಾನ ಪ್ರಯೋಗಶಾಲೆಯಲ್ಲೇ ಇದ್ರು ಬ್ಯಾಲಿಸ್ಟಿಕ್ಸ್ ಒಂದು ಎತ್ತಿದ ಕೈ ಅವರು. ಬ್ಯಾಲಿಸ್ಟಿಕ್ಸ್ ರಿಪೋರ್ಟ್ ಕೊಟ್ರೆ ಕೋರ್ಟ್ ಒಪ್ಕೋತಿದ್ರು, ಅಷ್ಟು ಒಳ್ಳೆ ರಿಪೋರ್ಟ್ಗಳು ಕೊಡ್ತಾ ಇದ್ರು ಪ್ರಭಾಕರನ್ ಅವರು. ಅಂಥವರೆಲ್ಲ ಇದ್ರು, ಅದೆಲ್ಲ ಸತ್ಯ ವೈಜ್ಞಾನಿಕ. ಇದು ಸಂಶಯ ಬಂತು ನನಗೆ, ಸಂಶಯ ಬಂತು, ನಾನು ವೆರಿಫೈ ಮಾಡಿ, ಮತ್ತು ಪ್ರೊಫೆಸರ್ ಚಂದ್ರಶೇಖರ್ ಅಂತ ಮಾಜಿ ವಿಧಿವಿಜ್ಞಾನ ಪ್ರಯೋಗಶಾಲೆ ಡೈರೆಕ್ಟರ್ ತಮಿಳುನಾಡು, ಅವ್ರು ರಾಜೀವ್ ಗಾಂಧಿ ಕೇಸಲ್ಲಿ ಅವರೇ ಚೀಫ್ ಸೈಂಟಿಫಿಕ್ ಆಫೀಸರ್, ಚೀಫ್ ಫೊರೆನ್ಸಿಕ್ ಆಫೀಸರ್. ರಾಜೀವ್ ಗಾಂಧಿ ಪ್ರಕರಣ ಆಯ್ತಲ್ಲ ತಮಿಳುನಾಡಲ್ಲಿ, ಅದರಲ್ಲಿ ಪ್ರಬಲವಾದದ್ದು ಡಾಕ್ಟ್ರು, ಅವ್ರು ಪದ್ಮಭೂಷಣ ಬಂದಿದೆ. ಅವ್ರ ಹತ್ರ ನಾನು ದೀರ್ಘವಾಗಿ ಚರ್ಚೆ ಮಾಡಿದ್ದೀನಿ ಇದೆಲ್ಲ, ಯಾಕಂದ್ರೆ ಅವ್ರು ಫೊರೆನ್ಸಿಕ್ ಸೈನ್ಸ್ ವಿಧಿವಿಜ್ಞಾನ ಪ್ರಯೋಗಶಾಲೆನೇ ಅವ್ರದ್ದು, ಅವ್ರ ಫೀಲ್ಡ್ ಅದು. ಅವರು ಹೇಳಿದ್ರು ಇದು ಸೂಡೋ ಸೈನ್ಸ್ ಅಂತ. ನಾನು ಒಬ್ರು ಇಬ್ರು ಮೂರು ಮತ್ತು ನಂದೇ ಪರಿಶೀಲನೆ ಮಂದೇ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂದಮೇಲೆ ನಾವು ಒಬ್ಬರೇ ಮಾಡ್ತೀವಿ ಅಂದರೆ ಅದಕ್ಕೆ ಏನಾದರೂ ಬೇಸಿಸ್ ಇರುತ್ತೆ. ಎಲ್ಲಿ ಕಂಡಿಡಿದ್ರಿ, ರಿಸರ್ಚ್ ಪೇಪರ್ ಎಲ್ಲಿ ಸಬ್ಮಿಟ್ ಮಾಡಿ, ಏನೇನು ಹೇಗೆ ರಿಸರ್ಚ್ ಮಾಡಿದ್ರಿ, ಇದೆಲ್ಲ ಪಾರದರ್ಶಕವಾಗಿರ್ಬೇಕಲ್ಲ. ಅದೆಲ್ಲ ಏನು ನನಗೇನು ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಓಕೆ ಸರ್, ಇಷ್ಟೊತ್ತು ಪಾಲಿಗ್ರಫಿ, ನಾರ್ಕೋ ಅನಾಲಿಸಿಸ್ ಇದ್ರ ಬಗ್ಗೆ ನಮಗೆ ಹೇಳ್ಕೊಟ್ರಿ. ಅದರ ಬಗ್ಗೆ ಇದ್ದಂಥ ಒಂದು ನಮಗಿದ್ದ ಕಲ್ಪನೆನೇ ಬೇರೆ ಆಗಿತ್ತು, ನೀವು ಹೇಳಿದ ನಂತರ ಅದಕ್ಕೆ ಹೊಸ ಆಯಾಮ ಸಿಕ್ತು ಅಂತಲೇ ಅನ್ಕೊತೀನಿ ನನಗೆ. ಆ್ಯಕ್ಚುಲಿ ತುಂಬ ಹೊತ್ತು ನಮ್ಮ ಜೊತೆ ಮಾತನಾಡಿದ್ರಿ, ತುಂಬ ಇನ್ಡೆಪ್ತ್ ನಮಗೆ ಅದರ ಅರ್ಥ ಮಾಡಿಸ್ಕೊಟ್ರಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ ರಕ್ಷಿತಾ. ಓಕೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.